ವೆಲ್ಕಮ್ ಟು ಚಾವ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇವತ್ತು ನಮ್ಮ ಪಾಪುಗೆ 6 ಮಂತ್ಸ್ ಕಂಪ್ಲೀಟ್ ಆಯಿತು ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಊರಿಂದ ಬಂದಿದ್ದರು. ಹಾಗಾಗಿ ಇವತ್ತು ಹಾಫ್ ಇಯರ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ 6 ಮಂತ್ಸ್ ಬರ್ತ್ಡೇ ಥೀಮಲ್ಲಿ ಕೇಕ್ ಕೂಡ ಕಸ್ಟಮೈಸ್ ಮಾಡಿಸಿದ್ವಿ. ಆ್ಯಂಡ್ ಮನೆಯಲ್ಲೇ ಸಿಂಪಲಾಗಿ ನಾವೇ ಎಲ್ಲ ಡೆಕೋರೇಷನ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಸೆಲೆಬ್ರೇಷನ್ ತುಂಬ ಚೆನ್ನಾಗಾಯಿತು. ಪಾಪುಗೆ ಸ್ವಲ್ಪ ನಿದ್ದೆ ಬಂದ್ಬಿಟ್ಟಿತ್ತು, ಹಾಗಾಗಿ ಜಾಸ್ತಿ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ನಾವು ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಸುಸ್ತಾಗಿದ್ದರಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಾನು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ವೆಡ್ನೆಸ್ಡೇದು ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ಇನ್ನಿವತ್ತು ಪಾಪುಗೆ ಅನ್ನಪ್ರಾಶನ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಬೆಳಿಗ್ಗೆನೇ ಹೋಗಿ ಸಿಲ್ವರ್ ಬೌಲ್ ಮತ್ತು ಸ್ಪೂನ್ನ ತೊಗೊಂಡು ಬಂದ್ವಿ. ಇವಾಗಂತೂ ಸಿಲ್ವರ್ ಮತ್ತು ಗೋಲ್ಡ್ ಪ್ರೈಸ್ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಇನ್ನು ನಾವು ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದು ಟಿಫನ್ ಮುಗಿಸಿ ಬೇಗನೆ ರೆಡಿಯಾಗಿ ನಾನು, ನನ್ನ ಹಸ್ಬೆಂಡ್, ಪಾಪು ಮತ್ತು ನನ್ನ ತಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನಮ್ಮೂರ ಹತ್ರನೇ ಹೊಯ್ಸಳರ ಕಾಲದ ಹಳೆಯ ದೇವಸ್ಥಾನ ಒಂದಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ಪೀಸ್ಫುಲ್ಲಾಗಿದೆ. ಅಮೃತೇಶ್ವರ ದೇವಸ್ಥಾನ. ಇನ್ನು ನಾವು ಮಧ್ಯಾಹ್ನ ಹೊರಟಿದ್ರಿಂದ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಒಂದು 20 ನಿಮಿಷಕ್ಕೆಲ್ಲ ನಾವು ರೀಚ್ ಆದ್ವಿ ದೇವಸ್ಥಾನದ ಯಾವುದೇ ವೀಡಿಯೋಸ್ ನಾನು ಶೂಟ್ ಮಾಡ್ಕೊಂಡಿಲ್ಲ, ಒಳಗೆ ಶೂಟ್ ಮಾಡ್ಕೊಳ್ಳೋ ಹಾಗಿರಲಿಲ್ಲ. ಹಾಗೆ ಫೋಟೋಸ್ ಶೇರ್ ಮಾಡಿದ್ದೀನಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಇರುತ್ತೆ, ಅದನ್ನೇ ಪೂಜೆ ಮಾಡಿಸಿ ಅನ್ನಪ್ರಾಶನ ಮಾಡಿಸಿದ್ವಿ. ಪಾಪುಗೆ ತಿನ್ನಲ್ಲ ಅಂದ್ಕೊಂಡೆ, ಬಟ್ ಸ್ವೀಟಾಗಿದ್ದರಿಂದ ಇಷ್ಟಪಟ್ಟು ತಿಂದಳು. ಖುಷಿಯಾಯಿತು ನಮಗೂ. ಇನ್ನೂ ಅವಳಿಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಕಿರಿಕಿರಿ ಸ್ಟಾರ್ಟ್ ಮಾಡಿಬಿಟ್ಲು. ಜಾಸ್ತಿ ಹೊತ್ತು ನಾವು ಇರೋಕ್ಕಾಗಲಿಲ್ಲ, ಬೇಗನೆ ಹೊರಟು ಮನೆಗೆ ಬಂದುಬಿಟ್ವಿ. ಇನ್ನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.